ಇವತ್ತಿನ ಮುದ್ದು ಸೊಸೆ ಸಂಚಿಕೆಯನ್ನು ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ವಿದ್ಯೆಗೆ ಓದಿಸೋಕೆ ಅಂತೇಳಿ ಹೇಳ್ಕೊಡ್ಬೇಕು ಅಂತ ನಾಯಕರು ಕಳಿಸಿರೋ ಒಬ್ಬರು ಟೀಚರ್ನ ಕರ್ಕೊಂಬಂದು ಕೊಟ್ಟೆ ಒಳಗಡೆ ಕರ್ಕೊಂಬಂದು ಮಾತಾಡಿಸ್ತಾರೆ. ಆಗ ಶಿವರಾಮೇಗೌಡರಿಗೆ ಪರಿಚಯ ಮಾಡಿಸ್ತಾರೆ. ನಾಯಕರು ಕಳಿಸಿದ್ದಾರೆ ಅಂತ. ಗೋವಿಂದ ಅದೇನು ನೋಡು ಅಂತ ಹೇಳಿದಾಗ ಕೊಟ್ಲೆ ಅವ್ರು ವಿದ್ಯೆನ ಹತ್ರ ಕರ್ಕೊಂಡೋಗು, ಏನೇನು ವ್ಯವಸ್ಥೆ ಬೇಕೋ ಅದನ್ನೆಲ್ಲ ನೋಡ್ಕೊ ಅಂತೇಳಿ ಗೋವಿಂದ ಹೇಳಿ ಕಳಿಸ್ತಾನೆ. ಇವರಿಗೆಲ್ಲ ತುಂಬ ಸಿಟ್ಟು ಬರುತ್ತೆ. ಈ ಸಾವಿತ್ರಿಗೆ ಅವ್ರಿಗೆಲ್ಲರಿಗೂ ಟೀಚರ್ ಬಂದಿರೋದು ನೋಡಿ. ಟೀಚರು ನಮ್ಮ ಅದಕ್ಕೆ ತುಂಬ ಬುದ್ಧಿವಂತರಿದ್ದಾರೆ, ಅವರು ತುಂಬ ಚೆನ್ನಾಗೇ ಓದ್ಕೋಬೇಕು, ಆ ಥರ ಮಾಡಬೇಕು, ರೆಡಿ ಮಾಡಬೇಕು ನೋಡ್ರಿ ನೀವು ಅಂತ ಹೇಳಿದಾಗ ಅವ್ರು ಚೆನ್ನಾಗಿ ಓದ್ತಾಳೆ ಅಂತ ನನಗೂ ಗೊತ್ತಿದೆ ಅಂತ ಹೇಳಿದ್ಮೇಲೆ ನನಗೇನು ಬೇಕೋ ಅದನ್ನು ಕೇಳಿ ಅಂದ ತಕ್ಷಣ ಒಂದು ಬೋರ್ಡ್ ತಂದುಕೊಡಿ ಅಂತ ಹೇಳ್ತಾಳೆ. ಆಗ ಒಂದು ಬೋರ್ಡ್ ತಂದುಕೊಟ್ಟು ಕೊಟ್ಲೆ ಹೋಗ್ತಾನೆ. ಆಯಿತು ಚೆನ್ನಾಗಿ ಓದಿ ಅಂತೇಳಿ ಅದಕ್ಕೆ ಮುಂಗೆ ಹೇಳಿ ಹೋಗ್ತಾನೆ. ವಿದ್ಯಾ ಮತ್ತು ಹೇಳ್ಕೊಡ್ತಾ ಇರ್ಬೇಕಾದ್ರೆ ಅದನ್ನು ಬಂದು ಮನೆಯವರ ಈಶ್ವರಿ, ಸಾವಿತ್ರಿ ಅವ್ರು 4 ಜನ ಬಂದು ನೋಡ್ತಾರೆ. ಇದು ಈ ಥರ ಎಲ್ಲ ಆಗ್ತಾಯಿದೆ, ಇವಳು ನೋಡಿದ್ರೆ ಚೆನ್ನಾಗಿ ಓದ್ತಾ ಇದ್ದಾಳೆ, ಡಾಕ್ಟ್ರ್ ಆಗೋದು ಕನ್ಫರ್ಮು, ಪುಕ್ಸಟ್ಟೆ ಔಷಧಿ ಕೊಟ್ಟು ಮನೇನ ಹಾಳು ಮಾಡಬೇಕು ಅಂತಲೇ ಇದ್ದಾಳೆ, ಏನು ಮಾಡೋದು ಇವಳು ಆಗಿಬಿಟ್ರೆ ಕಷ್ಟ. ನಮ್ಮನ್ನೇ ಇಷ್ಟು ದಿನ ಈ ಶಿವರಾಮೇಗೌಡರು ಮನೆ ಅಂತ ಹೇಳ್ತಿದ್ರು, ಇನ್ಮೇಲೆ ಡಾಕ್ಟ್ರ್ ವಿದ್ಯಾ ಅವ್ರ ಮನೆ ಅಂತ ಹೇಳಿಬಿಡ್ತಾರೆ ಅಷ್ಟೇ ಅಂತೇಳಿ ಈಶ್ವರಿ ಹೇಳ್ತಾರೆ. ಇದನ್ನ ಹೆಂಗಾದ್ರೂ ಮಾಡಿ ತಡಿತೀನಿ ನಾನು ಅಂತೇಳಿ ಈಶ್ವರಿ ಮತ್ತು ಸಾವಿತ್ರಿ ಇಬ್ಬರು ಮಾತಾಡ್ಕೋತಾರೆ. ಹೌದು, ಏನಾದರೂ ಮಾಡಿ ನೋಡಬೇಕಮ್ಮ, ಸರಿ ಮಾಡು, ನೀನೇ ಏನಾದರೂ ಮಾಡಿ ಅಂತ ಈಶ್ವರಿಗೆ ಹೇಳ್ತಾಳೆ. ಆಗ ಆ ಕಡೆ ಇಬ್ಬರು ಮಾತಾಡ್ತಾ ಟೈಮಿಗೆ ಚಂಪಾ ಕೂಡ ಬರ್ತಾಳೆ. ಅಕ್ಕ ಈಗ ಓದ್ತಾ ಇದ್ದೀರಕ್ಕ ಅಂತೇಳಿ ಹೇಳ್ತಾಳೆ. ಅವ್ರ ಟೀಚರು ಅಲ್ಲಿಂದ ಹೋದ ತಕ್ಷಣವೇ ಚಂಪಮ್ಮ, ಅಕ್ಕ ಏನಾದರೂ ಬೇಕು ಅಂದರೆ ಕೇಳು, ನಾನು ಅದೇ ಅವ್ರಿಗೆ ಬೇಡ್ಕೊಳ್ಳೋದು, ನೀನು ಚೆನ್ನಾಗಿ ಓದಿ ಡಾಕ್ಟ್ರ್ ಆಗಬೇಕು ಅನ್ನೋದೇ ಅಕ್ಕ ನನಗೂ ಆಸೆ ಇರೋದು ಅಂತೇಳಿ ಚಂಪಾ ಹೇಳ್ತಾಳೆ. ಹೌದು ಚಂಪಾ, ನೋಡೋಣ, ಎಕ್ಸಾಮ್ ಚೆನ್ನಾಗಿ ಬರೀಬೇಕು ಅನ್ನೋದು ನನ್ನ ಆಸೆ ನೆರವೇರಿಸ್ತಾ ಇದ್ದಾರೆ ಅಂತೇಳಿ ಆ ದೇವ್ರಿಗೆ ನಾನು ಕೇಳ್ಕೊತೀನಿ ಅಷ್ಟೇ ಅಂತ ಹೇಳ್ತಾಳೆ. ಬೆಳಗ್ಗೆ ಬಂದು ಎಕ್ಸಾಮಿಗೆ ಅಂತ ಹೊರಟಿದ್ದಾಗ ಅಮ್ಮಮ್ಮ ಮತ್ತು ಚಂಪಾ, ವಿದ್ಯಾ ಇನ್ನು 3 ಜನ ಮನೆಯಲ್ಲಿ ಪೂಜೆ ಮಾಡಿ ಆರತಿ ತಗೊಂಡು ಎಲ್ಲ ಇದ್ದಾಗ ಯಾವುದೂ ಕೆಟ್ಟ ದೃಷ್ಟಿ ಬೀಳದೇ ಇರಲಿ ಅಂತ ಅಮ್ಮಮ್ಮ ಆಶೀರ್ವಾದ ಮಾಡಿ ಅವ್ರಿಗೊಂದು ತಾಯ್ತ ಬೇರೆ ಕಟ್ತಾರೆ. ಇದು ಯಾವುದು ಕಣ್ಣು ಬೀಳಬಾರ್ದು ಅಂತೇಳಿ ಇದನ್ನು ಕಟ್ತಾ ಇರೋದು, ಒಳ್ಳೇದಾಗುತ್ತೆ ದೇವ್ರದ್ದು ಅಂತ ಹೇಳ್ತಾರೆ. ಈ ಕಡೆ ಭದ್ರ ಮತ್ತು ಶಿವರಾಮೇಗೌಡರು ಇಬ್ಬರು ಹೊರಟಿರ್ತಾರೆ ಹೊರಗಡೆ ವಿದ್ಯೆನ ಕರ್ಕೊಂಡು ಹೋಗ್ಬೇಕು ಅಂತ. ಅದಕ್ಕಿಂತ ಮುಂಚೆ ಇವ್ರು 4 ಜನ ಬಂದ ತಕ್ಷಣ, ಮಾವ ನೀವು ರಾಜಕೀಯ ವ್ಯಕ್ತಿಯಾಗಿ ಕೊಟ್ಟ ಮಾತನ್ನು ಉಳಿಸ್ಕೋಬೇಕು, ಅದೇ ರೀತಿ ನಮ್ಮ ಮನೆ ನಿಯಮಗಳನ್ನು ಕೂಡ ನೀವು ಮುರಿಬಾರ್ದು ಅನ್ನೋ ಥರ ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಬಂದಿದ್ದೀವಿ ಅಂತ ಹೇಳಿದಾಗ ಆಗ ಶಿವರಾಮೇಗೌಡರು ಏನು ಅಂತ ಕೇಳ್ತಾರೆ. ಅವಳು ಎಕ್ಸಾಮ್ ಬರೆದು ಪಾಸ್ ಆದ್ರೇ ತಾನೇ, ಪಾಸೇ ಆಗ್ತಿರೋ ಥರ ನೋಡ್ಕೊಂಬಿಟ್ರೆ ಹೆಂಗಿರುತ್ತೆ ಅಂತ ಹೇಳಿದಾಗ ಭದ್ರ ಇದ್ದನು, ಅವಳನ್ನ ನಾಯಕರು ಕೂಡ ಹೇಳಿದಾರಲ್ಲ ಪಾಸ್ ಆಗಬೇಕು, ಚೆನ್ನಾಗಿ ಬರಿಬೇಕು ಅಂತ ಹೇಳೋಗಿದ್ದರಿಂದ, ಅಯ್ಯೋ ನಾಯಕರೇನು, ಅದು ನಮ್ಮನೆ ಹಟ್ಟಿ ವಿಷಯನ, ಅವ್ರು ಯಾಕೆ ಅದನ್ನೆಲ್ಲ ಮಾತಾಡಬೇಕು, ಹೇಳಿ ಬಾವ ನೀವೇ, ನಮ್ಮ ಹಟ್ಟಿ ನಿಮ್ಮ ಏನಾಯಿತೋ ಅದನ್ನು ಮಾತ್ರ ನಾವು ನೋಡ್ಕೋಬೇಕಲ್ಲ ಅಂತ ಹೇಳಿದಾಗ ಶಿವರಾಮೇಗೌಡರಿಗೆ ಬಲವಂತವಾಗಿ ಈಶ್ವರಿ ಸಾವಿತ್ರಿ ಇಬ್ಬರು ಒಪ್ಪಿಸ್ತಾರೆ. ಆಯಿತು ಅದೇನು ಅಂತ ಹೇಳಿ ನೀವೇ ಮಾತಾಡ್ರಿ ಅಂತ. ಮನೆ ಅಂದಮೇಲೆ ಎಲ್ಲರಿಗೂ ಒಂದೇ ಥರ ನಿಯಮನೇ ಇರಬೇಕು, ಒಬ್ಬರಿಗೆ ಭೇದ ಭಾವ ಬರಬಾರ್ದು ಅಲ್ಲ ಅಂತೇಳಿ ಶಿವರಾಮೇಗೌಡರ ಯೋಚನೆ ಮಾಡಿ ಅದೇನು ಅಂತ ವಿದ್ಯೆನ ಜೊತೆ ನೀವೇ ಮಾತಾಡಿ ಹೇಳ್ರಿ ಅಂತ ಹೇಳ್ತಾರೆ. ಆಗ ಖುಷಿಯಾಗಿರ್ತಾರೆ ಇವರು. ಅಮ್ಮಮ್ಮ ಮತ್ತು ವಿದ್ಯೆ ಬಂದು ಎಕ್ಸಾಮಿಗೆ ಟೈಮ್ ಆಯಿತು ಕರ್ಕೊಂಡೋಗು ಅಂತ ಹೇಳಿದ ತಕ್ಷಣ ಅವರು ಖುಷಿಯಾಗಿರ್ತಾರಲ್ಲ, ಅದನ್ನ ನೋಡಿ ಅಮ್ಮಮ್ಮಂಗೆ ಮತ್ತು ವಿದ್ಯೆಗೆ ಯಾಕೆ ಇವರೆಲ್ಲ ಇಷ್ಟೊಂದು ಖುಷಿಯಾಗಿದ್ದಾರೆ, ಏನೋ ಮಸ್ಲತ್ ಮಾಡಿ ಏನೋ ಮಾಡ್ತಾ ಇದ್ದಾರೆ ಅನಿಸುತ್ತೆ ಅಂತೇಳಿ ಅಮ್ಮಮ್ಮ ಅನ್ಕೋತಾಳೆ. ವಿದ್ಯೆನೂ ಕೂಡ ಅದೇ ಥರ ಅನುಮಾನ ಪಡ್ತಾಳೆ. ಇದು ಇವತ್ತಿನ ಮುದ್ದು ಸೊಸೆ ಸಂಚಿಕೆ.